4ನೇ ಪಾರ್ಟು ಪೊನ್ನಿಯಿನ್ ಸೆಲ್ವನ್ 43ನೇ ಎಪಿಸೋಡ್. ಆದಿತ್ಯ ಕರಿಗಾಲರು ಎಂಥ ಒಂದು ಆಪತ್ತಿನಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ ಅನ್ನೋದನ್ನು ವಂದಿತೇವನ್ ಗಮನಿಸಿದ. ಕಣ್ಣು ಮುಚ್ಚಿ ತೆಗೆಯೊಳಗೆ ಕುದುರೆಯನ್ನು ಹಾರಿಸ್ಕೊಂಡು ಬಂದು ಹಂದಿ ಮೇಲೆ ತನ್ನ ಕೈಯಲ್ಲಿ ಇದ್ದಿದ್ದ ವೇಲನ್ನು ಹಾಕಿದ. ವೇಲು ಹಂದಿನ ಬೆನ್ನಲ್ಲಿ ಮೇಲಿಂದ ಚುಚ್ಚಿತ್ತು. ಹಂದಿ ಮೈಯನ್ನು ಒಂದು ಶೇಕ್ ಮಾಡಿಕೊಂಡು ತಿರುಗಿತ್ತು. ಆ ಸಮಯದಲ್ಲಿ ವಂದಿತೇವನ್ ಕೈಯಲ್ಲಿ ಹಿಡಿದಿದ್ದ ವೇಲು ಜಾರಿ ಬಿದ್ದುಬಿಡ್ತು. ಹಂದಿನ ಬೆನ್ನಲ್ಲಿ ಮೆತ್ತಿಗೆ ಹೋಗಿದ್ದ ವೇಲು ಜಾರಿ ಕೆಳಗೆ ಬಿದ್ದುಬಿಡ್ತು. ಹಂದಿ ಇವಾಗ ವಂದಿತೇವನ್ ಕಡೆ ತಿರ್ಗಾ ಓಡಿ ಬಂದಿತ್ತು. ಅವನು ತನ್ನ ಅಪಾಯಕರವಾದ ಸಿಚುವೇಶನ್ನ ತಿಳ್ಕೊಂಡ. ಹಂದಿನ ಹೊಡೆತದಿಂದ ಹೆಂಗೆ ಅವನ ಕುದುರೆಗೆ ಮಾತ್ರ ಸರಿಸಮವಾಗಿ ನಿಂತ್ಕೊಳ್ಳೋಕ್ಕಾಗಲ್ಲ. ಕೈಯಲ್ಲಿ ವೇಲೂನು ಇಲ್ಲ. ಯುವರಾಜರ ಇನ್ನೂ ಕುದುರೆಯ ಕೆಳಗೆಯಿಂದ ಹೊರಗಡೆ ಬರೋದಕ್ಕೆ ಟ್ರೈ ಮಾಡ್ಕೊಂಡಿದ್ರು. ತಾನು ಕುದುರೆ ಮೇಲಿದ್ದ ಹಾಗೆ ಏನಾದರೂ ಒಂದು ಮರದನ್ನು ಮೇಲೆ ಹಾರಿ ಹೋಗಿದ್ದೇ ಇರತ್ತಾನೆ, ತಪ್ಪಿಸಿ ಬದುಕೋಕ್ಕಾಗತ್ತೆ. ಚಿಚ್ಚಿ, ಎಷ್ಟೊಂದು ಅಪಾಯಗಳಿಂದ ತಪ್ಪಿ ಬಂದು ಕೊನೆಗೆ ಈ ಕಾಡುಹಂದಿ ಹತ್ರ ಸಿಕ್ಕಾಗಬೇಕೀಗ. ಸದ್ಯ ಪಕ್ಕದಲ್ಲಿಯೇ ಇದ್ದಿದ್ದ ಒಂದು ಮರದ ರೆಂಬೆಯಿಂದ ವಂದಿತೇವನ್ ಕುದುರೆ ಮೇಲಿಂದ ಹಾರಿ ಹೋಗಿ ಆ ರೆಂಬೆ ಮೇಲೆ ಹಿಡ್ಕೊಂಡು ಹೋಗಿ ಅಲ್ಲಿ ಕೂತ್ಕೊಂಡ್ಬಿಟ್ಟಿದ್ದಾನೆ. ಅದೇ ಸಮಯದಲ್ಲಿ ಹಂದಿ ಅವನ ಕುದುರೆಯನ್ನು ಚುಚ್ಚಿತ್ತು. ಕುದುರೆ ಮೆತ್ತಗೆ ಎದ್ದು ಕೆಳಗಡೆ ಬೆಳಕು ನೋಡಿ ಸಮಾಳಿಸ್ಕೊಂಡು ಆ ಕಲೆ ಓಡೋಯ್ತು. ಕರಿಗಾಲರು ಇನ್ನೂ ಕುದುರೆಯನ್ನು ಕೆಳಗಡೆನೇ ಇದ್ದರು. ವಂದಿತೇವನ್ ಮರದ ಕೆಳಗೆ ಮೇಲೆ ಇದ್ದ. ಕಾಡು ಹಂದಿ ಇಬ್ಬರಿಗೂ ಮಧ್ಯದಲ್ಲಿ ನಿಂತು ಆ ಕಡೆ ಈ ಕಡೆ ತಿರುಗಿ ನೋಡಿತ್ತು. ಎರಡು ಎನಿಮಿಗಳಲ್ಲಿ ಯಾರನ್ನು ನಾವು ಹೊಡೆಯೋಣ ಅಂತ ಹೇಳಿ ಅದು ಯೋಚನೆ ಮಾಡಿದ್ದ ಹಾಗೆ ಇತ್ತು ಅಂತ ವಂದಿತೇವನ್ ತಿಳ್ಕೊಂಡ. ಯುವರಾಜ ಇನ್ನೂ ಕುದುರೆ ಕೆಳಗೆಯಿಂದ ಬಿಡುಗಡೆ ಮಾಡಿಕೊಂಡು ಹೊರಗೆ ಬಂದಿಲ್ಲ. ಹೊರಗೆ ಬಂದು ಹೋದ್ರೂ ಹಂದಿನ ಇದರನ್ನು ಅವರಿಗೆ ಆ ಸಮಯ ಸಮಾಳಿಸೋಕ್ಕಾಗತ್ತಾ ಅನ್ನೋದು ಡೌಟೇನೆ. ಅವ್ರ ಕೈಯಲ್ಲಿ ತಕ್ಷಣ ಪ್ರಯೋಗ ಮಾಡೋಕ್ಕೆ ಆಯುಧ ಯಾವುದೂ ಇಲ್ಲ. ಬಿಲ್ಲನ್ನು ಎತ್ತಿ ಬಾಣವನ್ನು ಬಿಡಬೇಕು. ಕುದುರೆ ಕೆಳಗಡೆ ಬಿದ್ದು ಸಿಕ್ಕಾಕೊಂಡಿದ್ದರಿಂದ ಅವ್ರಿಗೂ ಬಲವಾದ ಗಾಯ ಪಟ್ಟಿರ್ಬೋದು. ಹೇಗಿದ್ರೂ ಯುವರಾಜರಿಗೆ ಸ್ವಲ್ಪ ಟೈಮ್ ಕೊಡಬೇಕು ಅಂತ ಅನ್ನೋದು ತುಂಬ ಅವಶ್ಯಕತೆ ಆಗಿತ್ತು. ಇಷ್ಟನ್ನು ಟೈಮಲ್ಲಿ ವಂದಿತೇವನ್ ಯೋಚನೆ ಮಾಡಿ ಒಂದು ತೀರ್ಮಾನಕ್ಕೆ ಬಂದ. ತಾನು ಇದ್ದಿದ್ದ ಇದು ಮರದ ರೆಂಬೆಯನ್ನು ಬಲವಾಗಿ ಕುಲುಕಿಕೊಂಡು ಆಗ ಅಂತ ಹೇಳಿ ದೊಡ್ಡದಾಗಿ ಶಬ್ದ ಮಾಡಿದ. ಅವನ ಯುಕ್ತಿ ಫಲಿತ ಆಯಿತು. ಹಂದಿ ಮೂರ್ಘಾವೇಶದಿಂದ ಅವನು ಹತ್ತಿದ್ದ ಮರದನ್ನು ನೋಡಿ ಹಾರಿ ಬಂತು. ಬರಲಿ ಬಂದು ಮರದ ಮೇಲೆ ಚುಚ್ಕೊಳ್ಳಿ ಅಂತ ವಂದಿತೇವನ ಅಂದ್ಕೊಂಡಿರುವಾಗಲೇ ಅವನು ಎದ್ದು ಕೂತಿದ್ದ ರೂಟು ಪಡಪಡ ಅಂತ ಮುರಿದೋಯ್ತು. ಅಯ್ಯೋ ದೇವರೇ, ಇದೇನು ಆಪತ್ತ ಅಂತ ಅಂದ್ಕೊಂಡು ಆ ರೂಟಿನ ಜೊತೆ ಕೆಳಗಡೆ ಬಿದ್ದರೆ ಮರುಕ್ಷಣವೇ ಹಂದಿನ ಘೋರವಾದ ಹಲ್ಲುಗಳು ಅವನ್ನ ಚಿನ್ನ ಪಿನ್ನವಾಗಿ ಕಿತ್ತಾಕ್ಬಿಡುತ್ತೆ. ಬೇರೆ ಒಂದು ರೂಟನ್ನು ಹಿಡ್ಕೊಂಡ್ರೇ ಬದುಕ್ಬೋದು. ಆ ಥರ ಹಾರಿ ಹಿಡ್ಕೊಳ್ಳೋಕ್ಕೆ ಟ್ರೈ ಮಾಡಿದ. ಹಿಡ್ಕೊಳ್ಳೋಕ್ಕೆ ಇದ್ದಿದ್ದ ಇದು ರೆಂಬೆ ಸ್ವಲ್ಪ ದೂರದಲ್ಲಿ ಇದ್ದಿದ್ದರಿಂದ ಒಂದು ಕೈ ಮಾತ್ರನೇ ಹಿಡಿದಿದ್ದ ರೂಟು ಮೆತ್ತಿಗೆ ಇದ್ದಿದ್ದರಿಂದ ಬೆಂಡಾಗಿ ಆಯಿತು. ಅವನ ಕೈ ಜಾರಿ ಬೀಳಕ್ಕೆ ಅವನು ಶುರು ಮಾಡಿದ. ಕಾಲುಗಳು ಊಸಲಾಡಿತು. ಸರಿ, ಕೆಳಗೆ ಬೀಳಬೇಕಾಗಿದ್ದೆ. ತಕ್ಷಣ ಮರಣವೇ, ಸಂದೇಹವೇ ಇಲ್ಲ. ಏನೋ ಕೊನೆಯಾಗಿ ಆದಿತ್ಯ ಕರಿಗಾಲರು ಅನ್ನಾದರೂ ಕಾಪಾಡೋಕ್ಕೆ ಆಯ್ತಲ್ವ. ಇವಾಗ ಇಳೆ ಪ್ರಾಟಿ ಇದನ್ನು ತಿಳ್ಕೊಳ್ಳುವಾಗ ತುಂಬ ಸಂತೋಷ ಪಡ್ತಾಳಲ್ವ. ತನ್ನ ಮರಣದಕ್ಕಾಗಿ ಒಂದು ಹನಿ ನೀರಾದರೂ ಬಿಡ್ತಾಳಲ್ವ, ಕಣ್ಣೀರು. ಏನೋ ಒಂದು ಭಯಂಕರವಾದ ಶಬ್ದ ಕೇಳಿತ್ತು. ಅದೇ ಸಮಯದಲ್ಲಿ ಕೈ ಹಿಡಿನೂ ಜಾರಿಬಿಡ್ತು. ವಂದಿತೇವನ್ ಕಣ್ಗಳನ್ನು ಟೈಟಾಗಿ ಮುಚ್ಕೊಂಡ. ದಡಾಲಂತ ಕೆಳಗಡೆ ಬಿದ್ದ. ಬೀಳುವಾಗಲೇ ಅವನ ಪ್ರಜ್ಞೆಯನ್ನು ತಪ್ಪಿ ಹೋಯಿತು. ವಂದಿತೇವನ್ಗೂ ನೆನಪು ಬಂದು ಕಣ್ಣು ಬಿಟ್ಟು ನೋಡಿದಾಗ ಆದಿತ್ಯ ಕರಿಗಾಲರು ಅವನ ಮುಖದಲ್ಲಿ ನೀರನ್ನು ಚಿಮ್ಮಿಸ್ಕೊಂಡಿದ್ರು. ಟಕ್ ಅಂತ ಎದ್ದು ಕೂತ್ಕೊಂಡು, ಯುವರಾಜ ಬದುಕಿದ್ದೀರಲ್ವಾ ಅಂತ ಅಂದ. ಹೌದು, ನಿನ್ನ ದಯದಿಂದ ನಾನು ಇನ್ನೂ ಬದುಕಿದ್ದೀನಿ ಅಂತಾರೆ ನಂದರು ಆದಿತ್ಯ ಕರಿಗಾಲ. ಕಾಡು ಹಂದಿ ಏನಾಯಿತು ಅಂತ ಕೇಳಿದ. ಅದೋ ಅಂತ ಯುವರಾಜ ತೋರಿಸಿದ್ದ ಕಡೆ ಕಾಡು ಹಂದಿ ಸತ್ತೋಗಿತ್ತು. ವಂದಿತೇವನ್ ಇದನ್ನು ಸ್ವಲ್ಪ ಶಾರ್ಪಾಗಿ ನೋಡಿಬಿಟ್ಟು, ಯುವರಾಜ, ಎಷ್ಟೇ ಚಿಕ್ಕ ರೂಪ ಇರುವ ಪ್ರಾಣಿ ನಮ್ಮನ್ನು ಏನು ಪಾಡುಪಡಿಸಿಬಿಟ್ಟಿತ್ತು. ಈ ಕಂದಮ್ಮರ ಕಾಡು ಹಂದಿಯನ್ನು
ಬಗ್ಗೆ ಹೇಳಿದ್ದು ಅಷ್ಟೂ ನಿಜಾನೇ. ಕೊನೆಯಲ್ಲಿ ಅದನ್ನು ಹೇಗೆ ತಾನೇ ಕೊಂದಿದ್ದೀರಾ ಅಂತ ಕೇಳಿದ್ದಾನೆ. ನಾನು ಕೊಂದಿಲ್ಲ, ನಿನ್ನ ವೇಲುನು ನೀನು ಸೇರಿನೇ ಒಂದೇ ಸತಿ ಸಾಯಿಸ್ಬಿಟ್ಟಿದ್ದೀರಾ ಅಂತ ಹೇಳಿದ್ದು. ಆವಾಗ ಮಂದಿತೇವನ ಅದನ್ನು ಅರ್ಥ ಆಗದೆ ಯುವರಾಜನ ಮುಖವನ್ನು ನೋಡ್ದ. ನನ್ನ ವೇಲನ್ನು ನೀವು ಚೆನ್ನಾಗೇ ಉಪಯೋಗ ಮಾಡಿಕೊಂಡಿದ್ದೀರ ಅಲ್ವಾ, ಆದ್ದರಿಂದ ನಾನೇನು ಮಾಡಿಲ್ವಲ್ಲ, ಆಪತ್ತಾದ್ರ ಸಮಯದಲ್ಲಿ ನಿಮಗೆ ಹೆಲ್ಪ್ ಮಾಡೋಕ್ಕೆ ಆಗದೆ ಆಗ್ಬಿಟ್ನಲ್ಲ ಅಂತಂದು. ನೀ ಮರದ ರೆಂಬೆಯನ್ನು ಹಿಡ್ಕೊಂಡು ಕುಲ್ಕಿ ಶಬ್ದ ಮಾಡಿದೆಯಲ್ಲ, ಆ ಸಮಯದಲ್ಲಿ ನಾನು ಕುದುರೆ ಕೆಳಗೆಯಿಂದ ಹೊರಗೆ ಬಂದು ನಿನ್ನ ವೇಲನ್ನು ಎತ್ಕೊಂಡೆ. ನನ್ನ ಮನಸ್ಸಿನಲ್ಲಿ ಕೊಂತಳ ಆಗಿದ್ದ ಕೋಪವೆಲ್ಲ ಪಾಪ ಈ ಹಂದಿ ಮೇಲೆ ಪ್ರಯೋಗ ಮಾಡಿದೆ. ವೇಲಿಂದ ಚುಚ್ಚಿದ ತಕ್ಷಣ ಅದು ಭಯಂಕರವಾಗಿ ಶಬ್ದ ಮಾಡಿತ್ತು. ನನ್ನ ಕಾದೇ ಕಿವುಳಾಗಿಬಿಡೋ ಹಾಗೆ ಇತ್ತು. ಆದರೆ ವೇಲಿನಿಂದ ಮಾತ್ರ ಅದು ಸಾಯಲಿಲ್ಲ. ನಿನ್ನ ಮರದ ರೆಂಬೆಯಿಂದ ಬಿದ್ದು ಅದನ್ನ ಮೇಲೆ ಬಿದ್ದೆ. ಆ ಶಾಕ್ನಿಂದ ಅದು ಸತ್ತೋಯ್ತು. ವೀಕ್ಷಕರು ಕ್ಷಮಿಸಬೇಕು, ನಗು ತಡೆಯೋಕ್ಕಾಗಲಿಲ್ಲ ಅಂತ ಆ ಥರ ಹೇಳಿಬಿಟ್ಟು ಕರಿಗಾಲರು ಬಂದು ನಗಿದ್ರು. ವಂದಿತೇವನು ಅದನ್ನು ಅನ್ಕೊಂಡು ನಗ್ದ. ಮೈಯನ್ನು ಒರೆಸಿ ನೋಡಿಕೊಂಡ. ಹಂದಿ ಮೇಲೆ ಬಿದ್ದಿದ್ದಿಂದ ತಾನೇ ಗಾಯ ಇಲ್ಲದೆ ನಾನು ತಪ್ಪಿಸಿದ್ದೀನಿ ಅನಿಸುತ್ತೆ. ಮಹಾವಿಷ್ಣು ವರಾಹ ಅವತಾರ ಎತ್ಕೊಂಡು ರಣ್ಯಾಕ್ಷನ ಕೊಂದಿದ್ದಾರೆ ಅಂತ ಅಂದರೆ ಇನ್ನಿಮೇಲೆ ನಾನು ನಂಬ್ತೀನಿ. ಅಪ್ಪ ಎಂಥ ಮೂರ್ಖವಾದ ಪ್ರಾಣಿ ಅಂದ. ಈ ಚಿಕ್ಕ ಕಾಡು ಹಂದಿಯನ್ನು ನೋಡಿಬಿಟ್ಟು ವರಾಹ ಅವತಾರವನ್ನು ಎಸ್ಟಿಮೇಟ್ ಮಾಡಬೇಡ ತಮ್ಮ. ನಾರ್ತ್ ಸೈಡಲ್ಲಿ ವಿಂಧ್ಯ ಮಲೆಯಲ್ಲಿ ಸೇರಿದ ಕಾಡುಗಳಲ್ಲಿ ತಲೆಯಲ್ಲಿ ಒಂದೇ ಒಂದು ಕೊಂಬು ಇರುವ ಹಂದಿ ಒಂದು ಇದೆಯಂತೆ. ಹೆಚ್ಚು ಕಮ್ಮಿ ಆನೆ ಅಷ್ಟು ದೊಡ್ಡದಾಗಿರುತ್ತಂತೆ. ಅಂಥ ಹಂದಿಯಾಗಿದ್ದು ನೀನು ಹತ್ತಿದ್ದ ಮರದನ್ನು ಮುಟ್ಟಿದರೆ ಮರ ಏನಾಗ್ತಾ ಇತ್ತು ಅಂತ ಯೋಚನೆ ಮಾಡು ಅಂತಂದರು ಯುವರಾಜರು. ಮರ ಅಡಿಯಿಂದ ಕೆಳಗಡೆ ಜಾರಿ ಬಿದ್ದಿರತ್ತೆ. ನೀವು ಹಾಕಿದ್ದ ವೇಲನ್ನು ತುಂಡಾಗಿರುತ್ತೆ. ನಮ್ಮ ಗತಿ ಅಥವಾ ಗತಿಯಾಗಿರುತ್ತೆ. ಸೋಳ ಕುಲದಲ್ಲಿ ನಮ್ಮ ವೈರಿಗಳಿಗೆ ಕೆಲಸ ಮಿಕ್ಕಿವಿರುತ್ತೆ ಅಂತ ಒದ್ದಿದ್ದಾನೆ. ತಮ್ಮ ನಿಜವನ್ನು ಹೇಳು, ನನ್ನ ಕುದುರೆ ತಡ ಮಾದರಿ ಬಿದ್ದಿದ ತಕ್ಷಣ ನೀನು ವೇಲನ್ನು ಹಾಕಿದಿಲ್ಲ, ಆ ಕಾಡು ಹಂದಿ ಮೇಲೆ ಹಾಕಿದೀಯಾ, ನನ್ನ ಮೇಲೆ ಹಾಕಿದೀಯಾ ಅಂತ ಹದಿತ ಕರಿಗಾಲ ಕೇಳಿದ್ರು. ವಂದಿತೇವನ ಕೋಪದಿಂದ, ಅಯ್ಯ ನಿಜವಾಗಲೇ ನೀವು ಇಂಥ ಕ್ವಶನ್ ಕೇಳ್ತಾ ಇದ್ದೀರಾ? ಆ ಥರ ನೀವು ಅನುಮಾನ ಪಡೋದಾಯಿದ್ದರೆ ಹಂದಿಯನ್ನು ಕೊಂದು ನನ್ನನ್ನು ಕಾಪಾಡಬೇಕಾದ ಅವಶ್ಯಕತೆ ಏನಿತ್ತು ಅಂತ ಅಂದ. ಹೌದೌದು, ನಿನ್ನ ಮೇಲೆ ಸಂದೇಹ ಪಡಬಾರ್ದು. ನೀನು ಮರ ರೂಟನ್ನು ಆಡಿಸ್ಕೊಂಡು ನೀನು ಶಬ್ದ ಮಾಡದೇ ಇದ್ದಿದ್ರೆ ನನಗೇ ಆ ಹಂದಿ ಯಮನಾಗಿ ಇದ್ದಿರುತ್ತೆ. ಆದ್ರೂ ನೀನು ವೇಲನ್ನು ಹಾಕಿದಾಗ ಒಂದು ಕ್ಷಣ ನನಗೆ ಅಂಥ ಒಂದು ಅನುಮಾನ ಉಂಟಾಯಿತು. ಇವಾಗೆಲ್ಲ ನನಗೆ ಯಾವುದನ್ನು ನೋಡಿದ್ರು ಯಾರನ್ನು ನೋಡಿದ್ರು ವೀಣಾಗಿ ಅನುಮಾನ ಬರ್ತಾ ಇದೆ. ಯಮ ನನ್ನನ್ನು ಹಿಂಬಾಲಿಸ್ಕೊಂಡು ಬರ್ತಾ ಇದ್ದಾನೆ ಅನ್ನೋ ಭ್ರಮೆಯನ್ನು ಹೋಗಲಾಡಿಸ್ಕೊಳ್ಳೋಕ್ಕಾಗಲೇ ಇಲ್ಲ. ಯಮ ಈ ಹಂದಿಯನ ರೂಪದಲ್ಲಿ ನನ್ನನ್ನು ಬಂದಿದ್ದಾನೆ ಅಂತಲೂ ಅಂದ್ಕೊಂಡು ಬಿಟ್ಟಿದ್ದೀನಿ. ಹಾಗಾದರೆ ತುಂಬ ಒಳ್ಳೆಯದಾಯಿತು ಯುವರಾಜ. ನಿಮ್ಮನ್ನು ಹಿಂಬಾಲಿಸ್ಕೊಂಡ್ಬಂದ ಯಮ ಸತ್ತು ಹೋದ. ಇನ್ಮೇಲೆ ಏನು ನಮಗೆ ಯೋಚನೆ? ಕನ್ನಮ್ಮನ ಜೊತೆ ನಾವು ಪೋಟಿ ಮಾಡಿದ್ದ ಪಂದ್ಯದಲ್ಲಿ ಗೆದ್ದುಬಿಟ್ಟಿದ್ದೀವಿ. ಹಂದಿಯನ್ನು ಎಳ್ಕೊಂಡು ಹೋಗ್ಬೇಕಾಗಿದ್ದಾನೆ, ಹೊರಡೋಣ ಅಲ್ವಾ ಅಂತ ಹೇಳಿದ ವಲ್ಲವರೇ. ಹೊರಡಬೇಕಾಗಿದ್ದೆ, ಆದರೆ ಅವಸರ ಏನು, ಇಲ್ಲಿ ಸ್ವಲ್ಪ ನಿದ್ದು ನಮ್ಮ ಟಯರ್ಡ್ ಆಗಿದೆ, ಸ್ವಲ್ಪ ಕೂತ್ಕೊಂಡು ಹೋಗೋಣ ಅಂತ ಅಂದರು ಯುವರಾಜರು. ನೀವು ಟಯರ್ಡ್ ಆಗಿಬಿಟ್ಟಿದ್ದೀರಾ ಅನ್ನೋದನ್ನು ಇವಾಗ ತಾನೇ ಮೊದಲಾಗಿ ಕೇಳ್ತಾ ಇದ್ದೀನಿ. ಹೌದು, ಕುದುರೆಯಲ್ಲಿ ಕೆಳಗಡೆ ಸಿಕ್ಕಿ ತುಂಬ ಕಷ್ಟಪಟ್ಟು ಇರ್ತೀರಲ್ವಾ? ಅದೇನಿಲ್ಲ, ಮೈಯನ್ನೇ ಟಯರ್ಡ್ಗಿಂತ ಮನಸ್ಸಿನ ಟಯರ್ಡೇ ಜಾಸ್ತಿ ಆಗಿದೆ. ಈ ಬಂದ ದಾರಿಯಿಂದಾಗನೇ ಅಷ್ಟು ದೂರ ಕಾಡು ದಾರಿಯಲ್ಲಿ ತಿರ್ಗಾ ಹೋಗ್ಬೇಕಲ್ವಾ? ತಿರ್ಗಾನು ಆ ಮೂಡರುಗಳ ಜೊತೆ ಸೇರಿ ಅಲ್ವಾ ಪ್ರಯಾಣ ಮಾಡಬೇಕು. ಅದನ್ನಕ್ಕಿಂತ ಈ ಏರಿಯನ್ನು ದಾಟ್ಕೊಂಡು ಹೋಗ್ಬಿಟ್ರೆ ಏನು ದೇವರೇ, ಈ ಸಮುದ್ರ ಆಗಿರೋ ಏರಿಯಾನ ಈಜ್ಕೊಂಡು ಕಡಿಬೇಕಂತ ಹೇಳ್ತಾ ಇದ್ದೀರಾ? ಹಂದಿ ಹತ್ರದಿಂದ ನನ್ನನ್ನು ತಪ್ಪಿಸಿಬಿಟ್ಟು ಏರಿನಲ್ಲಿ ಮುಳುಗಡಿಸಿ ಸಾಯಬೇಕು ಅನ್ನೋದು ನಿಮ್ಮ ಉದ್ದೇಶನ ಅಂತ ಹೊಂದಿದ್ದೇವೆ. ನಿನಗೆ ಈಜಕ್ಕೆ ಗೊತ್ತಿಲ್ಲ ಅನ್ನೋದು ನನಗೆ ನೆನಪಿದೆ. ನನ್ನಿಂದ ಕೂಡ ಇಷ್ಟೊಂದು ದೊಡ್ಡ ಏರಿಯನ್ನು ಈಜ್ಕೊಂಡು ಪಾಲ್ಕೊಂಡು ಹೋಗೋಕ್ಕಾಗಲ್ಲ. ಒಂದು ಹಡಗು ಸಿಕ್ಕಿದರೆ ಕೆಲಸ ಸುಲಭವಾಗಿರುತ್ತೆ. ಸ್ವಲ್ಪ ಮುಂದೆ ಒಂದು ಹಡಗು ನೋಡಿದ್ದೀವಿ, ಅದು ಎಲ್ಲಾದರೂ ಸಮೀಪದಲ್ಲಿ ಕರೆಯೋರ ತಾನೇ ಇರುತ್ತೆ. ಅದನ್ನೇ ಹುಡ್ಕೊಂಡು ಹಿಡಿದರೆ ಏನು? ಕುದುರೆಗಳನ್ನು ಗತಿ ಏನಾಗೋದು? ಕಾಡು ಮೃಗಗಳಿಗೆ ಊಟ ಆಗತ್ತೆ ಅಂತ ಹೇಳಿ ಬಿಟ್ಬಿಟ್ಟು ಹೋಗ್ಬಿಡೋಣವ ಅಂತ ಬಂದಿದ್ದೆ. ತಕ್ಷಣ ಜ್ಞಾಪಕ ಬಂದ ಹಾಗೆ ಶಾಕ್ ಮಾಡಿ ಎದ್ದು
ಅಯ್ಯ ಹುಲಿ ಎಲ್ಲಿ ಅಂತ ಕೇಳಿದ. ನಾನು ಅದನ್ನು ಮರ್ತು ಬಿಟ್ಟಿದ್ದೀನಿ, ಪಕ್ಕದಲ್ಲಿ ಎಲ್ಲಾದರೂ ಮರೆಯಾಗಿ ಇರುತ್ತೆ. ಯಮ ಹಂದಿ ರೂಪದಲ್ಲಿ ಬರದೇ ಇದ್ದರೆ ಒಂದು ವೇಳೆ ಹುಲಿ ರೂಪದಲ್ಲಿ ನನ್ನನ್ನು ಹಿಂಬಾಲಿಸ್ಬೋದಲ್ವಾ ಅಂತ ಹೇಳಿದರು ಯುವರಾಜ್. ಇಬ್ಬರು ಸುತ್ತಮುತ್ತನೂ ನೋಡಿದರು. ಸ್ವಲ್ಪ ಹೊತ್ತು ಆದಮೇಲೆ ವಂದಿತೇವನ್ ಅದೋ ಅಂತ ಹೇಳಿ ಸುತ್ತಿ ತೋರಿಸಿದ್ದ. ಏರಿನಲ್ಲಿ ನೀರು ಬರ್ತಾ ಇದ್ದಿದ್ದು ಬಾಯ್ಕಾಲಲ್ಲಿ ನಾರ್ತ್ ಕಡೆ ಹೋಗಿ ಸಣ್ಣ ಆಗ್ತಾ ಹೋಗ್ತು. ಆ ಥರ ಸಣ್ಣವಾಗಿದ್ದ ಜಾಗದಿಂದ ಬಾಯ್ಕಾಲ್ ಮೇಲೆ ಒಂದು ದೊಡ್ಡ ಮರ ಬಿದ್ದು 2 ಕರೆಗಳನ್ನು ಮುಟ್ಕೊಂಡು ಇತ್ತು. ಹುಲಿ ಆ ಮರದ ಬ್ರಿಡ್ಜ್ ಮೇಲೆ ಮೆತ್ತಗೆ ಹೋಗಿ ಆ ಕರೆಯನ್ನು ಹತ್ತಿರ ಹೋಗಿರೋದನ್ನು ಇಬ್ಬರು ಗಮನಿಸಿದರು. ಇಬ್ಬರು ಮನಸ್ಸಿನಲ್ಲಿ ಒಂದೇ ಯೋಚನೆ ಉದಯ ಆಯಿತು. ಆಹಾ, ಹಡಗಲ್ಲಿ ಬಂದ ಹೆಣ್ಣುಮಕ್ಕಳು ಅಂತ ಇಬ್ಬರು ಏಕಕಾಲದಲ್ಲಿ ಬಾಯ್ಬಿಟ್ಟು ಹೇಳಿದರು. ತಕ್ಷಣ ಈ ಬಾಯ್ಕಾಲನ್ನ ಕಡೆ ಇರೋ ಐಲ್ಯಾಂಡ್ ಕರೆಯಲ್ಲಿಯೇ ಆ ಹೆಣ್ಣುಮಕ್ಕಳು ಇಳಿದಿರಬೇಕು ಅಂತ ಅಂದ ವಲ್ಲಿವರೇ. ಗಾಯ ಪಟ್ಟಿದ್ದ ಚಿರತೆ ತುಂಬ ಅಪಾಯಕರವಾದದ್ದು ಅಂದರು ಯುವರಾಜ. ಹಂದಿನ ಜೊತೆ ಹುಲಿಯನ್ನು ಕೊಂದು ಎತ್ತುಕೊಂಡು ಹೋಗಬೇಕು ಅನಿಸತ್ತೆ. ಈ ವಾಯ್ಕಾಲನ್ನು ಹೇಗೆ ದಾಟೋದು? ಕುದುರೆಯನ್ನು ಮರದ ಪಾಲದ ಮೇಲೆ ಹೋಗೋಕ್ಕೆ ಆಗಲ್ವಲ್ಲ, ನೀರು ಸ್ವಲ್ಪ ತಾನೇ ಇರುತ್ತೆ, ಇಳಿದು ಹೋಗೋಣ. ಕರಿಗಾಲರನ್ನು ಕುದುರೆಯನ್ನು ಅಷ್ಟರಲ್ಲಿ ಎದ್ದು ವಂದಿತೇವನ್ ಕುದುರೆಗೆ ಪಕ್ಕದಲ್ಲಿ ಹೋಗಿ ನಿಂತ್ಕೊಂಡ್ರು. ಯಜಮಾನರುಗಳು ಅಂತರಂಗ ಮಾತಾಡಿದ ಹಾಗೇನೆ ಅವನು ತಮ್ಮ ಒಳಗೆ ಸ್ವಲ್ಪ ಮುಂಚೆ ಬಂದಿದ್ದ ಅಪಾಯ ಬಗ್ಗೆ ಮಾತಾಡ್ಕೊಂಡಿತ್ತು ಅನ್ಸತ್ತೆ. ಇಬ್ಬರೂ ಅವ್ರವ್ರ ಕುದುರೆ ಮೇಲೆ ಹಾರಿದರು, ಹತ್ತಿ ಕೂತ್ಕೊಂಡ್ರು. ವೈಕಲಲ್ಲಿ ಕುದುರೆಗಳನ್ನು ಇಳಿಸಿದ್ರು. ವೈಕಲಲ್ಲಿ ನೀರು ಜಾಸ್ತಿ ಇಲ್ಲದ ಆದರೂ ಸೇರು, ಇದು ಕೆಸರು ಮತ್ತು ಹೊಳೆ ಎಲ್ಲ ಜಾಸ್ತಿ ಆಗಿತ್ತು. ಕುದುರೆಗಳು ಮೆತ್ತಗೆ ತತ್ತರಿಸ್ಕೊಂಡು ಹೋಯಿತು. ಕೋಡಿಕೆರೆಯ ಪೊದೆಗಳನ್ನು ನೆನೆಸ್ಕೊಂಡು ವಂದಿತೇವನು ಈ ಪೊದೆ ಏನು ದೊಡ್ಡ ಪ್ರಮಾದ ಇಲ್ಲ ಅಂತ ಧೈರ್ಯವಾಗಿದ್ದ. ಅದ್ರ ಬಗ್ಗೆ ಕರಿಗಾಲಕ್ಕೆ ಹೇಳೋಕ್ಕೆ ಶುರು ಮಾಡಿದ್ದ. ಗೆಳೆಯ, ಹೊರಗಡೆ ಇರುವ ಕೆಸರಿನ ಬಗ್ಗೆ ಹೇಳಕ್ಕೆ ಹೋಗ್ಬಿಟ್ಟೆ, ಮನುಷ್ಯರುಗಳ ಮನಸ್ಸಿನಲ್ಲಿರುವ ಕೆಸರಿನ ಬಗ್ಗೆ ಏನು ಅಂದ್ಕೊಳ್ತೀಯ? ಒಂದು ಸತಿ ಕೆಟ್ಟ ಯೋಚನೆಯಾಗಿ ಕೆಸರಲ್ಲಿ ಇಳಿದವರು ಆಮೇಲೆ ಕರೆ ಹತ್ತೋದು ಅಷ್ಟು ಕಷ್ಟ ಗೊತ್ತಾ ಅಂತ ಅಂದರು ಕರಿಗಾಲರ್. ಯುವರಾಜರ ಮನಸ್ಸಿನಲ್ಲಿ ನಿಜವಾಗಲೇ ಕೆಸರು ಥರ ತುಂಬ ಕನ್ಫ್ಯೂಸ್ ಆಗಿದೆ ಅಂತ ಹೇಳಿ ವಂದಿತೇವನ್ ಅಂದ್ಕೊಂಡ. ಕುದುರೆಗಳು ತುಂಬ ಪ್ರಯಾಸದಿಂದ ಆ ಕರೆಗೆ ಹೋಗಿ ಸೇರಿತ್ತು. ಕಾಡು ಒಳಗೆ ತುಂಬ ಜಾಗ್ರತೆಯಿಂದ 4 ಕಡೆನೂ ನೋಡಿಕೊಂಡೇ ಇಬ್ಬರು ಹೋದರು. ಕರಿಗಾಲರ ಕೈಯಲ್ಲಿ ವಿಲ್ಲು, ಅಂಬು, ಬಾಣ ಎಲ್ಲ ತಯಾರಾಗಿತ್ತು. ವಂದಿತೇವನ್ ತನ್ನ ವೇಲನ್ನು ಹುಲಿಯ ಮೇಲೆ ಆರಿಸೋಕ್ಕೆ ಆಯುಧವಾಗಿ ಇಟ್ಕೊಂಡಿದ್ದ. ದಿಢೀರಂತ ಕಾಡಲ್ಲಿ ಸಾಧಾರಣವಾಗಿ ಕೇಳೋ ಶಬ್ದಗಳಿಗೆ ಎಲ್ಲ ಮುಗಿಸ್ಕೊಂಡು ಒಂದು ಹೆಣ್ಣಿನ ಕ್ರೀಚ್ ಅಂತ ಗಂಟ್ಲು, ಅಮ್ಮ ಅಮ್ಮ ಹುಲಿ ಅಂತ ಕೂಗೋದು ಕೇಳಿತ್ತು. ಮಣಿಮೇಗಲೆ ಮರ ಕೆಳೆಯನ ಮೇಲೆ ಸಿರ್ತೆಯನ್ನು ನೋಡಿದ. ಅದೇ ಸಮಯದಲ್ಲಿ ವಸಂತ ಮಂಟಪದಲ್ಲಿ ಅಡುಗೆ ಕೆಲಸದಲ್ಲಿ ಪಾಲ್ಗೊಂಡಿದ್ದ ಗೆಳತಿ ಒಬ್ಬಳನ್ನು ಆ ಹುಲಿಯನ್ನು ನೋಡಿಬಿಟ್ಟು ಆ ಥರ ಕೂಗಿದ್ಲು. ಆ ಧ್ವನಿಗಳು ಇಬ್ಬರು ಗೆಳೆಯರ ಕಿವಿಗಳಲ್ಲಿ ಬಿದ್ದು ರೋಮಾಂಚನವನ್ನು ಉಂಟು ಮಾಡಿತ್ತು. ಕುದುರೆಗಳು ಬೇಗವಾಗಿ ಹಾರಿಸ್ಕೊಂಡು ಹೋಗಿ ಮಾತು ಬಂದಿದ್ದ ದಿಕ್ಕನ್ನು ನೋಡಿ ಅವರುಗಳು ಹೋದರು. ಏರಿಕರೆಯನ್ನು ಒಂದು ಕಡೆ ತಿರುಗಿದ ತಕ್ಷಣ ಅವ್ರುಗಳು ಕಂಡಿದ್ದ ದೃಶ್ಯ ಇಬ್ಬರನ್ನ ಶಾಕ್ ಆಗಿ ದಿಗಿಲು ಮಾಡೋ ಹಾಗೆ ಮಾಡಿಬಿಡ್ತು. ನಂದಿನಿನು ಮಣಿಮೇಗಲೇನು ಪಡಿತುರೆಯಲ್ಲಿ ಸ್ನಾನ ಮಾಡೋದಕ್ಕೋಸ್ಕರ ಇಳಿದುಕೊಂಡಿದ್ದ ಸಮಯದಲ್ಲಿ ಪಕ್ಕದಲ್ಲಿ ಜಾರಿದ್ದ ಮರದ ರೂಟ ಒಂದಲ್ಲಿ ಚಿರತೆ ಮೆತ್ತಗೆ ಜಾರಿಕೊಂಡು ಮೇಲೆ ಹತ್ಕೊಳ್ತಾ ಇತ್ತು. ಹಂದಿ ಜೊತೆ ಹಾಕಿದ್ದ ಜಗಳದಲ್ಲಿ ಚೆನ್ನಾಗೇ ಗಾಯ ಇದ್ದಿದ್ದ ಚಿರತೆ ಇವಾಗ ತನ್ನ ಉಸಿರನ್ನು ಕಾಪಾಡಿಕೊಂಡ್ರೆ ಸಾಕು ಅನ್ನೋ ರೀತಿಯಲ್ಲಿತ್ತು. ಆದರೆ ಇದು ಆ ಹುಲಿಯನ್ನ ಬಗ್ಗೆ ಬಿಟ್ಟರೆ ಬೇರೆ ಯಾರಿಗೂ ಗೊತ್ತಿರೋಕ್ಕಾಗಲ್ಲ. ಮರುಕ್ಷಣ ಚಿರತೆ ತಣ್ಣೀರಲ್ಲಿ ನಿಂತಿದ್ದ ಹೆಣ್ಣುಗಳ ಮೇಲೆ ಹಾರಕ್ಕೆ ಹೋಗುತ್ತೆ ಅಂತ ಕರಿಗಾಲರು ವಂದಿತೇವನು ಅಂದ್ಕೊಂಡ್ರು. ವಂದಿತೇವನ್ ವೇಲನ್ನು ಉಪಯೋಗಿಸೋಕ್ಕೆ ಯೋಚನೆ ಮಾಡಿದ. ವೇಲು ಬೇರೆ ಕಡೆ ಹೋಗಿ ಹೆಣ್ಮಕ್ಳ ಮೇಲೆ ಬಿದ್ದುಬಿಟ್ರೆ ಏನು ಮಾಡೋದು ಅಂತ ಹೇಳಿ ಭಯಪಟ್ಟ. ಕರಿಗಾಲರಿಗೆ ಅಂತ ಏನು ಯೋಚನೆ ಬರಲಿಲ್ಲ. ಅವರು ಕೈಯಲ್ಲಿಟ್ಟುಕೊಂಡಿದ್ದ ಬಿಲ್ಲಿಂದ ಬಾಣವನ್ನು ಹಾಕಿ ಸರಿಯಾಗಿ ಗುರಿ ನೋಡು ಎಳೆದು ಬಿಟ್ಟರು. ಅಂಬು ಆ ಬಾಣ ವಿರ್ರಂತ ಹೋಗಿ ಚಿರತೆಯನ್ನು ಕೊನೆ ಹೊಟ್ಟೆಯಲ್ಲಿ ಹಾರಿತು. ಚಿರತೆ ಭಯಂಕರವಾಗಿ ಕೂಗ್ಕೊಂಡು ಆ ಕಡೆ ಇದ್ದಿದ್ದ ಹೆಣ್ಮಕ್ಕಳ ಮೇಲೆ ಹಾರಿತು. ಮರುಕ್ಷಣ ಏನಾಯಿತು ಅನ್ನೋದನ್ನು
ಕ್ಲಿಯರಾಗಿ ನೋಡೋಕ್ಕಾಗದೆ ಒಂದೇ ಕನ್ಫ್ಯೂಸ್ ಆಗಿಬಿಡ್ತು. ಚಿರತೆಯನ್ನು ಹೆಣ್ಣುಮಕ್ಕಳು ಇಬ್ಬರೂ ಮರೆ ಆಗಿಬಿಟ್ರು. ಕೆಲವು ಕ್ಷಣ ನೇರ ಆದಮೇಲೆ ಟೈಮ್ ಆದಮೇಲೆ 3 ಜೊತೆನೂ ಬೇರೆ ಬೇರೆ ಕಡೆಯಿಂದ ನೀರಿನಿಂದ ಹೊರಗಡೆ ತಲೆಯನ್ನು ತೋರಿಸಿದ್ರು. ಏರಿ ನೀರಿನ ಜೊತೆ ರಕ್ತ ಹಾರಿಕೊಂಡು ಕೆಂಪಾಗಿ ಆಗೋಯ್ತು. ಇಷ್ಟರಲ್ಲಿ 43ನೇ ಎಪಿಸೋಡು ಮುಗಿದೋಯ್ತು.